ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ಹುಬ್ಬಳ್ಳಿ ಕಸಬಾಪೇಟೆ ಪೊಲೀಸ್ ಠಾಣೆಯ ಪೊಲೀಸರಿಂದ ದವಸ ಧಾನ್ಯಗಳ ಸೇವೆ. ಇಡೀ ದೇಶದಲ್ಲಿ ಪ್ರಸಿದ್ಧವಾದ ಈ ಜಾತ್ರೆಯಲ್ಲಿ ನಡೆಯುವ ಅನ್ನದಾಸೋಹಕ್ಕೆ ಸಹಕಾರ ನೀಡುವ ಉದ್ದೇಶದಿಂದ ಪೊಲೀಸರು ಒಗ್ಗೂಡಿ ಅಕ್ಕಿ, ರವಾ, ಬಾಳೆಹಣ್ಣು ಸೇರಿದಂತೆ ಅಗತ್ಯ ವಸ್ತುಗಳನ್ನು ಕಳುಹಿಸಿದ್ದಾರೆ. ಕರ್ತವ್ಯದ ಜೊತೆಗೆ ಸಾಮಾಜಿಕ ಧಾರ್ಮಿಕ ಸೇವೆಯಲ್ಲೂ ತೊಡಗಿರುವ ಪೊಲೀಸರು ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.
ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಿಮ್ಮ ಮನಸ್ಪೂರ್ವಕವಾಗಿ ಗವಿಸಿದ್ದೇಶ್ವರ ದೇವರ ಜಾತ್ರೆಗೆ, ಸ್ವಾಮಿಯ ಜಾತ್ರೆಗೆ ತಾವೆಲ್ಲರೂ ತಮ್ಮಿಂದ ಕಿರುಕಾಣಿಗೆ ಸಣ್ಣದಾಗಿ, ಅಂದ್ರೆ ಆ ಲಕ್ಷಾಂತರ ಜನ ತಿಂಗಳುಗಟ್ಟಲೆ ಅಲ್ಲಿ ದಾಸೋಹ ನಡೀತದಂತ ಅನ್ನೋ ಮಾತನ್ನ ನೀವು ನನಗೆ ಹೇಳಿದ್ರಿ. ಆಮೇಲೆ ನೀವೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ದೇವರು ಆ ಒಂದು ನಮ್ಮಿಂದ ಹೋಗುವಂತ ಕಿರು ಕಾಣಿಕೆಯಿಂದ ಒಂದು ಸಣ್ಣ ಒಂದು ಇದನ್ನ ತಾವು ದವಸ ಧಾನ್ಯಗಳನ್ನ ಜಾತ್ರೆಗೆ ಕಳಿಸ್ತಾ ಇದ್ದೀರಿ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯ್ತು, ನಮ್ಮ ಸಿಬ್ಬಂದಿ ಮತ್ತೆ ನಮ್ಮ ಅಧಿಕಾರಿಗಳಲ್ಲಿ ಅಂತ ಒಂದು ಒಳ್ಳೆ ಮನಸ್ಸಿದೆ ಅಂತೇಳಿ. ಯಾಕಂದ್ರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಯಾವಾಗಲೂ ಒತ್ತಡದ ಬದುಕಿನಲ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಒಂದು ಕಾಣಿಕೆಯನ್ನು ನೀಡೋದು ನಮ್ಮ ಪೊಲೀಸರಿಗೆ ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಇದೆ ಅನ್ನೋದನ್ನ ನಮ್ಮ ಸಾರ್ವಜನಿಕರಲ್ಲಿ ಬರುತ್ತೆ. ಅದೇ ಒಳ್ಳೆ ಹೃದಯ, ಒಳ್ಳೆ ಮನಸ್ಸಿನಿಂದ ನಾವು ಸಾರ್ವಜನಿಕರು ನೊಂದು ನಮ್ಮ ಠಾಣೆಗೆ ಬಂದಾಗ ಅಥವಾ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಸಹಾಯ ಮಾಡುವಂತ ಮನಸ್ಸು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಲ್ಲಿ ಹೆಚ್ಚದಾಗಿ ಬರ್ಲಿ, ಅದೊಂದು ಮೋಟಿವೇಶನ್ ಆಗ್ಲಿ ಇಡೀ ಎಲ್ಲ ರಾಜ್ಯದ ಪೊಲೀಸರಿಗೆ. ಇದನ್ನ ನೀವು ಪ್ರೇರಣೆನ ನೀವು ಇವತ್ತು ಮಾಡಿದಿರಿ. ನಿಜವಾಗ್ಲೂ ನನಗೆ ನಮ್ಮ ಸಿಬ್ಬಂದಿ ವರ್ಗ ಮತ್ತೆ ಅಧಿಕಾರಿಗಳ ಈ ಒಂದು ಕೊಡುಗೆಯನ್ನ, ಒಂದು ಸಣ್ಣ ಕಾಣಿಕೆನ ತಾವು ಕೊಪ್ಪಳ ಜಾತ್ರೆಗೆ ಕಳಿಸ್ತಾ ಇದ್ದೀರಿ ಅನ್ನೋದು ನನಗೆ ಬಹಳ ಸಂತೋಷ ಆಗಿದೆ. ಅದು ಕಾಣಿಕೆ ಅನ್ನೋದು ಸಣ್ಣದಿರ್ಬೋದು, ಆದ್ರೆ ಇದು ಪ್ರೇರಣೆ ಎಷ್ಟೋ ಜನಕ್ಕೆ ಪೊಲೀಸ್ ಇಲಾಖೆಯಲ್ಲಿರೋ ನಮ್ಮ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಇಂಥ ಒಂದು ಕಾರ್ಯಕ್ರಮನ ನಾವು ಮುಂದೆನೂ ಮಾಡಬೇಕು ಅನ್ನೋ ಮನಸ್ಸು ನಮ್ಮ ಅಧಿಕಾರಿಗೆ ಮತ್ತೆ ಪೊಲೀಸ್ ಸಿಬ್ಬಂದಿಗಳಲ್ಲಿ ಬರುತ್ತೆ ಅನ್ನೋ ಭಾವನೆ ನಿಮ್ಮ ಆ ಒಂದು ಚಾಲನೆ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ. ಹಾಗೆ ನಾವು ಸಾರ್ವಜನಿಕರಿಗೆ ನಾವು ಈ ರೀತಿ ಒಳ್ಳೆ ಮನಸ್ಸಿನಿಂದ ನಾವು ಕಳಿಸ್ತಾ ಇದ್ದೀರಿ ಒಂದು ಸಣ್ಣ ಕಿರುಕಾಣಿಕೆ ದವಸ ಧಾನ್ಯಗಳನ್ನ ಇದಕ್ಕೆ ಗವಿಸಿದ್ದೇಶ್ವರ ಜಾತ್ರೆಗೆ. ಈ ಟೈಪೇ ನೊಂದವರು ನಮ್ಮ ಠಾಣೆಗೆ ಬಂದಾಗ ನಾವು ಅದೇ ಮನಸ್ಸಿನಿಂದ ಸಾರ್ವಜನಿಕರಿಗೆ ನಾವು ಸಹಾಯ ಮಾಡೋಣ, ನಮ್ಮ ಕರ್ತವ್ಯನ ಅವರಿಗೆ ಮೀಸಲಿಡೋಣ ಅನ್ನೋ ಭಾವನೆನ ನಿಮ್ಮೆಲ್ಲರಿಗೂ ನಾನು ವ್ಯಕ್ತಪಡಿಸಿ, ಮತ್ತೆ ಇಂಥ ಕಾರ್ಯಕ್ರಮಗಳನ್ನ ನಿಮಗೆ ಯಾವಾಗ ಮನಸ್ಸಿಗೆ ಬರುತ್ತೋ, ಯಾವ ಜಾತ್ರೆ ಇರ್ಲಿ, ಯಾವುದೇ ಧರ್ಮದ ಹಬ್ಬ ಹರಿದಿನಗಳಿರ್ಲಿ, ಸಾರ್ವಜನಿಕರಲ್ಲಿ ಊಟ ಮಾಡ್ತಾರೆ ಅಂತಂದ್ರೆ ನಿಮ್ಮಿಂದ ಎಲ್ಲೋ ಒಂದು ಸಣ್ಣ ಕಾಣಿಕೆ, ಎಲ್ಲೋ ನಾವೊಂದು ಟಿಫನ್ ಮಾಡ್ಬೇಕಾದ್ರೆ, ಒಂದು ಊಟ ಮಾಡ್ಬೇಕಾದ್ರೆ ಒಂದು 200, 300, 500 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ. ಬಟ್ ಎಲ್ಲರೂ ಸೇರಿಸಿ 500 ಸೇರಿಸಿ ಒಂದು ಇಷ್ಟನ್ನ ಸೇರಿಸಿ ನಾವು ಆ ಭಾಗಕ್ಕೆ ಕಳಿಸಿದ್ರೆ ಎಷ್ಟೋ ಜನ ಸಾರ್ವಜನಿಕರು, ಬಡವರು, ಬಲ್ಲಿದರು ಊಟ ಮಾಡ್ತಾರೆ. ನಿಜವಾಗ್ಲೂ ದೇವರನ್ನ ಇದ್ರೆ ಅವನ ಆಶೀರ್ವಾದ ನಿಮಗೆ ಇರುತ್ತೆ ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಿಮಗೆ ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಪ್ಪ. ಶ್ರೀ ಸದ್ಗುರು ಸಿದ್ದೇಶ್ವರ ಹಾಗೂ ಸಿದ್ದಾರೂಢಜ್ಜ ಮತ್ತು ಗುರುನಾಥರಜ್ಜರ ಮನದಲ್ಲಿ ನೆನೆಯುತ್ತಾ ಈ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು 2.5-3 ತಿಂಗಳಿಂದ ಇನ್ಸ್ಪೆಕ್ಟರ್ ಆಗಿ ಬಂದಂತ ನಮ್ಮ ಲಕ್ಷ್ಮಣ ನಾಯಕ್ ಸಾಹೇಬರು ಮೊನ್ನೆ ಹಾಜರಿ ವೇಳೆಯಲ್ಲಿ ಎಲ್ಲರನ್ನು ಕೂಡಿಸಿ ಒಂದು ಮಾತು ಹೇಳಿದ್ರು. ಈ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ನಡೆದೈತಿ, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಬಡ ಮಕ್ಕಳು, ದುರ್ಬಲ ವರ್ಗದವರು ಮತ್ತು ಯಾರು ತಂದೆ ತಾಯಿ ಇರಲಂತ ಅನಾಥ ಮಕ್ಕಳು ಅಲ್ಲಿ ರೆಸಿಡೆನ್ಸಿ ಸ್ಕೂಲ್ನಾಗ ಸಾವಿರಾರು ಮಕ್ಕಳು ಓದ್ತಾವಲ್ಲಿ. ಬರೀ ಜಾತ್ರೆಗೆ ಅಷ್ಟ ಅಲ್ಲ, ಜಾತ್ರೆ ಒಳಗೆ ಸಾವಿರಾರು ಜನ ಇದ್ದವರು ಬರ್ತಾರ, ಎಲ್ಲರೂ ಬರ್ತಾರ, ಊಟ ಮಾಡ್ಕೊಂಡು ಹೋಗಿ ಪ್ರಸಾದ ಸೇವನೆ ಮಾಡ್ತಾರ. ಆದ್ರ ಮಕ್ಕಳಿಗಾಗಿ ನಾವೊಂದು ಏನಾರ ನಮ್ಮ ಠಾಣೆ ವತಿಯಿಂದ ಎಲ್ಲರೂ ನಮ್ಮ ಸ್ಟೇಷನ್ ವತಿಯಿಂದ ದುಡ್ಡು ಕೂಡಿಸಿ ಕೊಪ್ಪಳ ಮಟ್ಟಕ್ಕೆ ಕೊಡೋನು ಅಂತಂದು ಒಂದು ಪ್ರಸ್ತಾವನೆ ಇಟ್ರು. ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು, ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ. ಅದ್ರಾಗ ಹಿಂದೂ ಮುಸ್ಲಿಂ ಎಲ್ಲ ನಮ್ಮ ಸ್ಟೇಷನ್ದಾಗ ಅದಾರ, ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ರು. ಎಲ್ಲರೂ ಅವ್ರ ತನ ಮುನಧನದಿಂದ ಸಹಾಯವನ್ನು ಮಾಡಿದಾರ. ಅದ್ರ ಪ್ರಕಾರ ನಾವು APMC ಹೋಗಿ ಒಂದು 40 kg ಅಕ್ಕಿ ಪ್ಯಾಕೆಟ್, 2 kg ಪ್ಯಾಕೆಟ್ ರವಾ, ಆಮೇಲೆ ತೊಗರಿಬೇಳೆ 2 ಪ್ಯಾಕೆಟ್, ಆಮೇಲೆ ನಮ್ಮ ಸ್ಟೇಷನ್ದಾಗ ಬೆಳೆದಂತ ಬಾಳಿಗೊನೆ ಇವನ್ನೆಲ್ಲ ತಗೊಂಡು ಹೋಗಿ ನಾವು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಇವತ್ತಿನ ದಿವಸ ಅರ್ಪಿಸಿ ಬರಾಕತ್ತೀವಿ. ಇದಕ್ಕೆಲ್ಲಾ ಪ್ರೇರಣೆ ನಮ್ಮ ಲಕ್ಷ್ಮಣ ನಾಯಕ್ ಸಾಹೇಬರು. ಅವ್ರಿಗೆ ದೇವರಲ್ಲಿ ಬಹಳ ಭಯ ಭಕ್ತಿ, ಬಡವರು ಅಂದ್ರೆ ಬಹಳ ಕಾಳಜಿ ಅವ್ರಿಗೆ. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಕ್ರಾಂತಿ ಸಮಾಚಾರ ಟಿವಿ, ಹುಬ್ಬಳ್ಳಿ.